ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ನಿಮ್ಮ ಕೂದಲು ಸಾಕಷ್ಟು ಬಿಳಿಯಾಗಿದೆಯಾ? ನೀವು ಕೆಮಿಕಲ್ನ ಬಳಸಿ ಸೋತೋಗಿದ್ದೀರಾ? ಹಾಗೂ ಕೂದಲು ಬೆಳವಣಿಗೆ ಅಂತೂ ಜಸ್ಟ್ ಆಗ್ತಾನೆ ಇಲ್ಲ, ಸಾಕಷ್ಟು ಹೇರ್ ಫಾಲ್ ಆಗ್ತಾ ಇದೆ ಅಂದಾಗ ನಾವು ಯಾಕೆ ಹೋಮ್ ರೆಮಿಡೀಸ್ನ ಮಾಡಿಕೊಂಡು ಇದನ್ನು ಕಡಿಮೆ ಮಾಡ್ಕೋಬಹುದಲ್ವಾ ವೀಕ್ಷಕರೇ? ಸೊ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಇವತ್ತು ಒಂದು ಒಳ್ಳೆ ರೆಮಿಡಿನ ಹೇಳ್ಕೊಡ್ತೀನಿ. ಇದನ್ನು ಬಳಸೋದ್ರಿಂದ ನಿಮ್ಮ ಕೂದಲು ಬೆಳವಣಿಗೆ ಆಗುತ್ತೆ, ಜೊತೆಗೆ ಕೂದಲು ಕಪ್ಪು ಕೂಡ ಆಗುತ್ತೆ. ಸೊ ತಡ ಮಾಡದೆ ಬನ್ನಿ ನೋಡೋಣ ವೀಕ್ಷಕರೇ ಇವತ್ತಿನ ರೆಮಿಡಿ ಏನಂತ. ಸೊ ಇಲ್ಲಿ ನೋಡಿ, ನಾನು ಒಂದು ಗ್ಯಾಸ್ ಮೇಲೆ ಬೌಲ್ನ ಇಟ್ಕೊಂಡು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಒಂದು ಚಿಕ್ಕ ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೀವು ಕ್ವಾಂಟಿಟಿನ ಕಡಿಮೆ ಹೆಚ್ಚು ನಿಮ್ಮ ಕೂದಲಿನ ಲೆಂತ್ ಪ್ರಕಾರ ಮಾಡ್ಕೋಬಹುದು. ಸೊ ಇಲ್ಲಿ ನೋಡಿ, 1 ಲೋಟದಷ್ಟು ನೀರು ಹಾಕಿನಿ. ಅದಕ್ಕೆ ಸ್ವಲ್ಪ ಒಂದೇ ನಿಮಿಷ ಬಿಸಿ ಆಗೋಕ್ಕೆ ಬಿಡ್ತೀನಿ. ಇದರಲ್ಲಿ ಒಂದು ಇಂಗ್ರೀಡಿಯೆಂಟ್ ಹಾಕಿ ನಿಮಗೆ ತೋರಿಸ್ತೀನಿ, ಅದೇನಂತಪ್ಪ ಬನ್ನಿ ನೋಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ನಾನು ತೊಗೊಂಡಿರೋ ಅಂಥದ್ದು ಟೀ ಪುಡಿ ಅಂತೂ ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂತ ನಿಮ್ಮೆಲ್ಲರಿಗೆ ಗೊತ್ತು. ಹಾಗೂ ಇದನ್ನು ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನು ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಕೂದಲು ಸಿಲ್ಕಿ ಶೈನಿ ಹಾಗೂ ಸಾಫ್ಟ್ ಮಾಡೋಕ್ಕೆ ಕೂಡ ಸಾಕಷ್ಟು ರೀತಿಯಲ್ಲಿ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಅದನ್ನು ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಕುದಿಸ್ಕೊತಾ ಇದ್ದೀನಿ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಅಷ್ಟು ಕುದಿಸ್ಕೊಳ್ಬೇಕು. ಇದ್ರ ಕಲರ್ ಎಲ್ಲ ಚೇಂಜ್ ಆಗಬೇಕು. ಹಾಗಿರೋ ಅಂಥ ಏನು ಟೀ ಪುಡಿ ಇದೆಯಲ್ಲ, ಅದರ ಅಂಶ ಪ್ರಾಪರ್ಟೀಸ್ ಏನಿದೆ ಈ ನೀರಲ್ಲಿ ಬಿಡುಗಡೆ ಆಗಬೇಕು. ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಒಂದು ಡಿಕಾಷನ್ನ ರೆಡಿ ಮಾಡಿಕೊಂಡು ಇದರಲ್ಲಿ ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ನ ಸೇರಿಸಿ ನಮ್ಮ ಕೂದಲಿಗೆ ನಾವು ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ. ಜೊತೆಗೆ ಕೂದಲು ಕಪ್ಪು ಬಣ್ಣಕ್ಕೆ ಕೂಡ ತಿರುಗುತ್ತದೆ. ಸೊ ನೋಡಿ, ಇವಾಗ ಇದು ಕುದ್ದಾಯಿತು, ಗ್ಯಾಸನ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಇಲ್ಲಿ ಒಂದು ಬೌಲ್ ತೊಗೊಂಡು ಒಂದು ಜಾರೆ ತೊಗೊಂಡು ಅದಕ್ಕೆ ಸೋರಿಸ್ಕೊತಾ ಇದ್ದೀನಿ. ನೋಡಬಹುದು ಎಷ್ಟು ಚೆನ್ನಾಗಿರುವಂಥ ಕಲರ್ ಆಗಿರುವಂಥ ರೆಮಿಡಿ ಡಿಕಾಷನ್ ಎಲ್ಲ ರೆಡಿ ಆಗಿದೆ ಅಂತ ನೀವು ಇಲ್ಲಿ ನಿಮ್ಮ ಕಣ್ಣಾರೆ ನೋಡಬಹುದು. ಸೊ ಇವಾಗ ಇದರಲ್ಲಿ ಏನೇನೆಲ್ಲ ಆ್ಯಡ್ ಮಾಡ್ತೀನಿ ಅಂತ ನೋಡ್ಕೊಂಡು ಬನ್ನಿ ವೀಕ್ಷಕರೇ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಅಂದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೂ ನಿಮಗೆ ರೆಮಿಡಿ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಹಾಗೂ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಮುಂದೆ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ಇವಾಗ ಇದರಲ್ಲಿ ನಾನು ಹಾಕ್ತಾ ಇರೋದು ಕಲ್ವಂಜಿ ಪೌಡರ್. ಕಲ್ವಂಜಿ ಎಂದು ನಿಮಗೆ ಗೊತ್ತಿದೆ, ಕಪ್ಪು ಜೀರಿಗೆ ಕೂಡ ಅಂತೀವಿ. ಇದು ನಮ್ಮ ಕೂದಲಿಗೆ ನ್ಯಾಚುರಲ್ ಕಪ್ಪು ಬಣ್ಣ ಕೊಡೋಕ್ಕೆ ಬಹಳಷ್ಟು ಒಳ್ಳೆ ಗುಣಕಾರಿ ಹಾಗೂ ಬೆನಿಫಿಷಿಯಲ್ ಆಗುವಂಥ ಒಂದು ಪದಾರ್ಥ ಇದೆ. ಸೊ ನಿಮ್ಮ ಹತ್ರ ಕಲ್ವಂಜಿ ಪೌಡರ್ ಇಲ್ಲ ಅಂದರೆ ಮಾರ್ಕೆಟ್ನಲ್ಲಿ ಅಂತೂ ಕಲ್ವಂಜಿ ಈಸಿಯಾಗಿ ಸಿಗುತ್ತೆ. ಹಾಗೂ ಆನ್ಲೈನ್ ಕೂಡ ಇದನ್ನು ನೀವು ಈಸಿಯಾಗಿ ಪರ್ಚೇಸ್ ಮಾಡ್ಕೊಳ್ಬೋದು. ಸೊ ಅದನ್ನು ಕಲ್ವಂಜಿನ ತೊಗೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡ ತಕ್ಷಣ ಮಿಕ್ಸಿಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಇರುವಂಥ ಪೌಡರ್ ನಿಮ್ಮನ್ನು ಸಿಕ್ಬಿಡುತ್ತೆ. ಇಲ್ಲ ಅಂದರೆ ನಿಮಗೆ ಡೈರೆಕ್ಟ್ ಪೌಡರ್ ಕೂಡ ಆನ್ಲೈನ್ ಈಸಿಯಾಗಿ ನೀವು ಪಡ್ಕೋಬಹುದು. ಯಾವ ಕಷ್ಟ ಕೂಡ ಆಗೋದಿಲ್ಲ. ಇವತ್ತು ಕಾಲದಲ್ಲಿ ಅಂತೂ ಆನ್ಲೈನ್ ಯಾವ ಒಂದು ವಸ್ತು ಸಿಗೋದ ದುರ್ಲಭ ಇಲ್ಲ, ಪ್ರತಿಯೊಂದು ವಸ್ತು ಈಸಿಯಾಗಿ ಸಿಗುತ್ತೆ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಯಾವುದೇ ಒಂದು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇದರಲ್ಲಿ ನಾನು ಹಾಕ್ಕೋತಾ ಇರೋದು ಭೃಂಗರಾಜ ಪೌಡರ್. ಭೃಂಗರಾಜ ಅಂತೂ ನಮ್ಮ ಕೂದಲಿಗೆ ಎಷ್ಟು ಆರೋಗ್ಯಕವಾದ ಹಾಗೂ ಎಷ್ಟು ಇದು ಬೆನಿಫಿಟ್ ಕೊಡೋ ಅಂತ ನಮ್ಮ ಕೂದಲಿಗೆ ಅಂತ ನಿಮ್ಮೆಲ್ಲರಿಗೆ ಗೊತ್ತು. ಸೊ ಅದನ್ನು ಸಹ 1 ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಭೃಂಗರಾಜ್ ಪೌಡರ್ ಹಾಕ್ಕೊಳ್ಳೋದ್ರಿಂದ ನಮ್ಮ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಯಾರಿಗೆಲ್ಲ ನಮ್ಮ ಕೂದಲು ಇನ್ಸ್ಟೆಂಟಾಗಿ ಕಪ್ಪಾಗಬೇಕನ್ನೋರು ಇದನ್ನು ಹಾಕ್ಕೊಳ್ಬೋದು. ಇಲ್ಲ ಅಂದರೆ ನಿಮಗೆ ಟೈಮ್ ಇದೆ ಅಥವಾ ನಿಮಗೆ ಬ್ಲ್ಯಾಕ್ ಬೇಡ, ಬರೀ ಕೂದಲು ಉದ್ದ ಆಗಬೇಕು ಅಂದರೆ ನೀವು ಈ ಒಂದು ಭೃಂಗರಾಜ್ ಪೌಡರ್ನ ಸ್ಕಿಪ್ ಮಾಡ್ಕೊಂಡು ನೆಕ್ಸ್ಟ್ ನಾನು ತೋರಿಸೋ ಇಂಗ್ರೀಡಿಯೆಂಟ್ ಹಾಕ್ಕೋಬೋದು ವೀಕ್ಷಕರೇ. ಸೊ ನೋಡಿ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋ ಆಯಿತು. ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋದು ಶಿಕಾಕಾಯಿ ಪೌಡರ್. ನೋಡಿ, ಹಳೆ ಕಾಲದಲ್ಲಿ ಶಿಕಾಕಾಯಿನ ಡೈರೆಕ್ಟಾಗಿ ಶಾಂಪು ಮಾಡ್ಕೊಂಡು ಹಾಗೆ ಹಚ್ಕೋತಾ ಇದ್ರು. ನಮ್ಮ ಅಜ್ಜಂದ್ರ ಕೂದಲು ನೋಡಿ ಎಷ್ಟು ಒಂದು 90, 40, 100 ಇಯರ್ಸ್ ಆದರೂ ಕೂಡ ಅವ್ರ ಕೂದಲು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಇರುತ್ತೆ. ಅದಕ್ಕೆ ಕಾರಣ ಏನಂದರೆ ಆವಾಗಿನ ಕಾಲ ಬೆಳೆಸೋ ಮಂದಿ ಏನಿದ್ರೆ ಅವರ ಒಂದು ಕೂದಲಿಗೆ ಇದೇ ಥರ ಆಯುರ್ವೇದಿಕ್ ಪದಾರ್ಥಗಳು ಹಚ್ಕೋತಿದ್ರು. ಹಾಗೂ ಯಾವುದೇ ಒಂದು ಕೆಮಿಕಲ್ ಅವಾಗಿರಲಿಲ್ಲ. ಸೊ ನ್ಯಾಚುರಲ್ ಆದಂಥ ರೆಮಿಡಿ ಅವ್ರು ಬಳಸ್ತಾ ಇದ್ರು. ಅದ್ರಗೋಸ್ಕರ ಅವ್ರ ಕೂದಲು ಇಲ್ಲಿವರೆಗೂ ಕೂಡ ಬ್ಲ್ಯಾಕ್ ಇರುತ್ತೆ. ಆದರೆ ಈ ಒಂದು ಕಾಲದಲ್ಲಿ ನೋಡಿದರೆ ಕಡಿಮೆ ಏಜ್ನಲ್ಲೇ ಕೂಡ ಈಸಿಯಾಗಿ ಬಹಳಷ್ಟು ಕಡಿಮೆ ಏಜದಲ್ಲೇ ಬಿಳಿ ಕೂದಲು ಸಮಸ್ಯೆ ಪ್ರಾಬ್ಲಮ್ ನಾವು ಕಾಣ್ತಾ ಇದ್ದೀವಿ. ಸೊ ನೋಡಿ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋತಾ ಬಂದೀನಿ. ಇದರಲ್ಲಿ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ, ಏನಪ್ಪ ಅಂತ ನೋಡೋಣ. ಸೊ ನೋಡಿ, ಇಲ್ಲಿ ನಾನು ತೊಗೊಂಡಿರೋದು ರೀಠಾ ಪೌಡರ್. ಇವೆಲ್ಲ ಪೌಡರ್ ಕೂಡ ನಿಮಗೆ ಆನ್ಲೈನ್ ಈಸಿಯಾಗಿ ನೀವು ಪರ್ಚೇಸ್ ಮಾಡ್ಕೋಬೋದು. ಮೀಶೋಲ್ಲಿ, ಅಮೆಝಾನಲ್ಲಿ, ಇಲ್ಲ ಅಂದರೆ ಯಾವುದೇ ಒಂದು ಅಂಗಡಿಯಲ್ಲಿ ಹೋಗೂ ಕೂಡ ನೀವು ಇದನ್ನು
ತಂದ್ಕೋಬಹುದು. ಭಾಳಷ್ಟು ಈಸಿ ನಿಮಗೆ ಸಿಕ್ಬಿಡುತ್ತೆ. ಯಾವ ಒಂದು ಇಂಗ್ರೀಡಿಯೆಂಟ್ ನಿಮಗೆ ಕಷ್ಟ ಆಗೋದಿಲ್ಲ ಸಿಗೋಕ್ಕೆ. ಸೊ ಅದನ್ನು ಕೂಡ ಎಲ್ಲ ಇಂಗ್ರೀಡಿಯೆಂಟ್ಸ್ ಸಮಾನ ಮಾತ್ರೆಯಲ್ಲಿ ಪ್ರಮಾಣದಲ್ಲಿ ಹಾಕ್ಕೊಂಡು ಒಂದೊಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಒಂದು ರೆಮಿಡಿನ ನೀವು ದಿನಾಲೂ ನಿಮ್ಮ ತಲೆಗೆ ನೈಟ್ ಮಲ್ಕೋವಾಗ ಹಚ್ಕೊಳ್ಬಹುದು. ಇಲ್ಲ ಅಂದರೆ ನೀವು ಹಚ್ಕೊಂಡು 1 ತಾಸು ಹಾಗೆ ಬಿಟ್ಟು ಬಿಡಬೇಕು. ನಂತರ ತಲೆ ಸ್ನಾನ ಮಾಡಬೇಕು. ಸೊ ಕಂಟಿನ್ಯೂಯಸ್ಲಿ ಸ್ವಲ್ಪ ದಿನ ಮಾಡಬೇಕು. ಒಂದೇ ಸಲ ಮಾಡಿದ್ರೆ ಪ್ರಯೋಜನ ಇಲ್ಲ. ಕಂಟಿನ್ಯೂಯಸ್ಲಿ 1 ತಿಂಗಳು 2 ತಿಂಗಳಲ್ಲಿ 4 ಸರ್ತಿ ಹಚ್ಕೋತಾ ಬಂದರೆ ನಿಮ್ಮ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ. ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ. ಸೊ ನೋಡಿ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಶೇರ್ ಮಾಡಿ. ಯಾರಿಗೆಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ಒಂದು ಬಿಳಿ ಕೂದಲು ಸಮಸ್ಯೆ, ಕೂದಲುದುರ ಸಮಸ್ಯೆ ಇದೆ ಅವ್ರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ರೆಮಿಡಿ ಜೊತೆ.